ಕಾವೇರಿ ವಿಚಾರವಾಗಿ ವಿಪಕ್ಷಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರವಾಗಿ ವಿಪಕ್ಷಗಳ ಹೋರಾಟ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಸರ್ವಪಕ್ಷ ಸಭೆ ಕರೆಯೋಕೆ ಅವರೇ ಸಲಹೆ ಕೊಟ್ಟಿದ್ದು, ತಮಿಳುನಾಡಿಗೆ ನಾವಿನ್ನೂ ಕಾವೇರಿ ನೀರನ್ನ ಬಿಟ್ಟಿಲ್ಲ, ಕೆಆರ್ಎಸ್ ಡ್ಯಾಂ ತುಂಬುವ ಪರಿಸ್ಥಿತಿ ಇದೆ, ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾಗುತ್ತೆ, ತಮಿಳುನಾಡಿನಿಂದ ಸುಪ್ರೀಂಗೆ ಹೋಗೋಕೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ, ಈ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಕಾವೇರಿ ಹೋರಾಟ ಅಂದ್ರೆ ವಿಪಕ್ಷಗಳ ಕಾವೇರಿ ಹೋರಾಟ ವಿಚಾರ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಚರ್ಚೆ ಮಾಡಿ ಕಾನೂನು ತೆಗೆದುಕೊಳ್ಳಬೇಕು. ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರೀಬೇಕು, ಇನ್ನ ನೀರು ಬಿಟ್ಟಿಲ್ಲ. ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗ್ಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದ್ರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ ಕಾನೂನು ತೆಗೆದ ಚರ್ಚೆ ಮಾಡಿ ನಾನು ಸರ್ಕಾರಿ ಜಾಗ ಆಗಿರಬಹುದು ಅಥವಾ ಖಾಸಗಿ ಜಾಗ ಆಗಲಿ ಕಟ್ಟಡ ಕಟ್ಟಬೇಕು, 5 ವರ್ಷದೊಳಗೆ ಕಟ್ಟಡವನ್ನ ಕಟ್ಟದೇ ಇದ್ರೆ ಡಬಲ್ ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡ್ತೀವಿ, ಖಾಲಿ ಸೈಟ್ ಮಾಡಿಕೊಂಡು ಇಟ್ರೆ ಸರಿ ಇರಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ, ಸರ್ಕಾರದ್ದಲ್ಲ, ಸ್ವಚ್ಛತೆಯೇ ದೇವರು ಅಂತ ಗಾಂಧೀಜಿ ಅವರು ಹೇಳಿದ್ರು. ಕಟ್ಟಡ ತ್ಯಾಜ್ಯ ನಿಗದಿತ ಸ್ಥಳದಲ್ಲಿ ಹಾಕದಿದ್ರೆ ಸೀಸ್ ಮಾಡಲಾಗುತ್ತೆ, ಅಂತಹ ವಾಹನಗಳನ್ನ ಸೀಸ್ ಮಾಡ್ತೇವೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಗೈದಿದ್ರು, ಟೀಕೆಗಳು ಸಾಯುತ್ತೆ, ನಮ್ಮ ಕೆಲಸ ಉಳಿಯುತ್ತೆ ಅಂತ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು. ಅದರ ಜೊತೆಗೆ ಇದು ಸರ್ಕಾರ, ಸಚಿವರು, ಶಾಸಕರ ಮೇಲಾದಂತಹ ಹಲ್ಲೆಯಾಗಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗವನ್ನ ಕೊಡ್ತೇವೆ, ಈ ಕಾರ್ಯಾಚರಣೆ ನಮ್ಮ ಒಪ್ಪಿಗೆಯಲ್ಲೇ ನಡೆಯುತ್ತಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ, ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ, ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮೆರಾಗಳು ಇಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನ್ ಗುರ್ತು ಮಾಡಿದಿರಿ ಆ ಜಾಗದಲ್ಲಿ ಆಗ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗ್ಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಏನು ಶಿವಾಜಿನಗರದಲ್ಲಿ ಹಲ್ಲೆ ಮಾಡಿದ್ರು, ಅದು ಯಾರು ಅಧಿಕಾರಿಗಳು ಅವ್ರ ಮೇಲೆ ಮಾಡಿದೀರಿ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮೆ. ಇದು ಸರ್ಕಾರದ ಮೇಲೆ ಮಾಡಿದಿರಿ, ಶಾಸಕರ ಮೇಲೆ ಮಾಡಿದಿರಿ, ಮಂತ್ರಿಗಳ ಮೇಲೆ ಮಾಡಿದಿರಿ ಅಂತೇಳಿ ಭಾವನೆ ಮಾಡ್ಕೋಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.